ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ರೋಸ್ಟ್ ಆಗಬೇಕು. ಕಡಲೆಬೇಳೆ ಅರ್ಧ ರೋಸ್ಟ್ ಆಗಿದೆ ಅನ್ನೋ ಸಮಯದಲ್ಲಿ ನಾವು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ. ಅದನ್ನು 2 ಸಾರಿ ಈ ರೀತಿ ಕೈ ಆಡಿಸಿ ಅದಕ್ಕೆ ಶುಂಠಿ, ತುಂಬ ಸಣ್ಣ ತುಂಡು ಶುಂಠಿ, 6ರಿಂದ 7 ಎಸಳು ಬೆಳ್ಳುಳ್ಳಿ, ಇಲ್ಲಿ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಇದು ಖಾರ ಇರಲಿಲ್ಲ ಮೆಣಸಿನ್ಕಾಯಿ, ಹಾಗಾಗಿ ನಾನು 4ರಿಂದ 5 ತೊಗೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೋಬೋದು. 1 ಎಸಳು ಕರಿಬೇವು, ಹಾಗೆ 3 ಗೆಡ್ಡೆ ಈರುಳ್ಳಿನ ನಾನು ಮೀಡಿಯಮ್ ಸೈಜಿನ ತೊಗೊಂಡಿದ್ದೆ. ಅದನ್ನು ಹೆಚ್ಚಿ ಸೇರಿಸಿ 1 ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ಇಲ್ಲಿ 3 ದಪ್ಪ ಸೈಜಿನ ನಾಟಿ ಟೊಮೆಟೊ ತೊಗೊಂಡಿದ್ದೆ. ಅದನ್ನು ಸಹ ಈ ರೀತಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಬಳಸದೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ತಾ ಇರೋರೆಲ್ಲ ಈ ರೀತಿ ಚಟ್ನಿನ ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಸಮಯದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿಯನ್ನು ಸೇರಿಸಿ ನಾವು ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಒಗ್ಗರಣೆಲ್ಲೇ. ಮಧ್ಯೆ ಮುಚ್ಚಳ ತೆಗೆದು 1-2 ಸಾರಿ ಈ ರೀತಿ ಕೈ ಆಡಿಸ್ಕೊಟ್ರೆ ಇದು ಈಗ ಟೊಮೆಟೊ ಬೆಂದಿದೆ. ಇದು ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅದು ರುಬ್ಕೊಂಡು ತಂದಿದ್ದೀನಿ. ಅಷ್ಟು ನಂತರ ಇದಕ್ಕೆ ನಾವು ಒಂದು ಸಣ್ಣ ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಗೆ 1 ಎಸಳು ಕರಿಬೇವನ್ನ ಹಾಕಿ ರೆಡಿಯಾಗಿರ್ತಕ್ಕಂಥ ಟೊಮೆಟೊ ಚಟ್ನಿಗೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.